ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಅಬ್ನಾರ್ಮಲ್ ಎಂಬುದು. ನೋಡಿ, ಫಿಲ್ಮ್ ಇಂಡಸ್ಟ್ರಿಗೆ ಯಾವುದೇ ಆಕ್ಟರ್ ಬಂದ್ರೂ ಕೂಡ ತಮ್ಮ ಕರಿಯರ್ನ ಅವರು ಶುರು ಮಾಡೋದು ಲವ್ ಸ್ಟೋರಿಯಿಂದ. ಆದ್ರೆ ನೀವು ನಿಮ್ಮ ಕರಿಯರ್ನ ಶುರು ಮಾಡಿದ್ದು ಮೊದಲನೇ ಸಿನಿಮಾದಲ್ಲಿ ಹೀರೋಯಿನ್ನ ಟೆರೇಸ್ ಮೇಲಿಂದ ಎತ್ತಿ ಕೆಳಗಡೆ ಬಿಸಾಕೋದ್ರ ಮೂಲಕ. ಅದು ನನಗೆ ಅದನ್ನ ಮಾಡಕ್ಕೆ ಇಷ್ಟ ಇರಲಿಲ್ಲ. ನನಗೆ ನಿಜವಾಗ್ಲೂ ಆ ಥರ ಮಾಡಕ್ಕೆ ಇಷ್ಟ ಇರಲಿಲ್ಲ. ಆದರೆ ಅವ್ರು ನಂಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಮತ್ತೆ ನಾನು ಯಾವ್ದಾದ್ರು ಹುಡುಗಿ ಮಾತು ಕೇಳಿಲ್ಲ ಅಂತಾನೆ ನಾನು ಜೋಕ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಹುಡುಗಿರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ, ತುಂಬಾ ಪ್ರೀತಿ ಮಾಡ್ತೀನಿ ಅವ್ರನ್ನ. ಅಂದ್ರೆ ಜೆನ್ಯೂನ್ಲಿ ಅವ್ರನ್ನ ನಾನು ಕೆಳಗಡೆ ಹಾಕಿರಲಿಲ್ಲ, ಕೆಳಗಡೆ ಹೋಗಿ ಹಿಡ್ಕೊಂಡು ವಾಪಸ್ ಮನೆ ಕರ್ಕೊಂಡ್ಬಂದಿದ್ದೆ. ಬಟ್ ನನಗೆ ನಾನು ಅವಾಗಲೇ ಹೇಳಿದ್ನಲ್ಲ ಸರ್ ನಿಮಗೆ, ನನಗೆ ಯಾವಾಗ ರೋಲ್ ಸಿಗಕ್ಕೆ ಸ್ಟಾರ್ಟ್ ಆಯಿತು ಆ ರೋಲ್ಗಳನ್ನ ಎಲ್ಲ ಆಕ್ಟರ್ಗಳು ರಿಜೆಕ್ಟ್ ಮಾಡಿಬಿಟ್ಟಿದ್ರು ಸರ್. ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ, ಅವ್ರಿಗೆ ಈ ಫಿಲಮಲ್ಲಿ ಆ ರೋಲ್ ಮಾಡಕ್ಕೆ ಇಷ್ಟ ಇರಲಿಲ್ಲ ಸರ್. ಮತ್ತೆ SGನೂ ಅಷ್ಟೇನೆ, ನಾವು ಡರ್ ಮಾಡಬೇಕಾದ್ರೆ ಎಲ್ಲ ಆಕ್ಟರ್ಸ್ಗಳು ನೋ ಅಂತ ಹೇಳಾಗಿತ್ತು. ನಾನು ನಿಮಗೆ ಅವಾಗಲೇ ಹೇಳ್ದೆ, ಒಂದು 3-4 ಜನ ನಾನು ಹೇಗಿದ್ದೀನಿ ಅಂತ ಹೇಳಿದ್ರು ಅಂತ. ನಾನು ಯೋಚನೆ ಮಾಡಿದೆ, ಈ ಹೀರೋ ಲೈನ್ ಬೇಕಾದ್ರೆ ಹೋಗ್ಲಿ, ಈ ಪ್ರೀತಿ ಲೈನು ಬೇಕಾದ್ರೆ ಹೋಗ್ಲಿ, ಇದನ್ ಮಾಡ್ಕೊಂಡು ನಾನು ಕರಿಯರ್ ಮಾಡ್ಕೋತೀನಿ ಅಂತ. ಅಂಡ್ ನಾನು ಥಿಯೇಟರ್ ಇಂದ ಬಂದವನಾದ್ರಿಂದ ಒಂದು ನಿಜ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ, ನಾನು ಸ್ಟೇಜ್ ಇಂದ ಬಂದವನಾದ್ರಿಂದ ಅಂಡ್ ನಾನು ಮುಂಬೈಯವನ್ ಆಗಿಲ್ದೇ ಇರೋದ್ರಿಂದ ನನ್ನ ಅಪ್ಬ್ರಿಂಗಿಂಗ್ ಏನಿತ್ತಲ್ಲ ಅದು ಫಿಲಂ ಇಂಡಸ್ಟ್ರಿದ್ ಆಗಿರ್ಲಿಲ್ಲ. ಸೊ 2 ವಿಷಯ ಆಯ್ತು. ಏನಂದ್ರೆ ನನಗ್ ಗೊತ್ತಿರ್ಲಿಲ್ಲ ಈ ಹೀರೋ ಟೈಪ್ ಅಂದ್ರೆ ಏನು ಅಂತ. ಅಂದ್ರೆ ನಾವು ಲಾಂಚ್ ಆಗ್ತೀವಿ ಒಂದು ಹೊಸ ಹುಡುಗಿ ಜೊತೆಗೆ, ಅದಾದ್ಮೇಲೆ ಸಾಂಗ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಆಮೇಲೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವಾಗ ನಮ್ಮ ಅಪ್ಪ ಅಮ್ಮ ಇರ್ಲೇ ಇಲ್ಲ ಅಲ್ಲಿ, ಸೊ ನನಗೇನು ಗೊತ್ತಿರ್ಲಿಲ್ಲ. ಸೊ ಯಾರು ಏನು ಹೇಳಿದ್ರು ನಾನು ಮಾಡಕ್ ರೆಡಿ ಆಗಿದ್ದೆ ಆಗ, ಯಾಕಂದ್ರೆ ನಾನು ಥಿಯೇಟರ್ ಇಂದ ಬಂದಿರೋದ್ರಿಂದ ಇದು ಆಕ್ಟಿಂಗ್ ಕೆಲಸ ಅಲ್ವಾ. ಆಮೇಲೆ ತುಂಬಾ ಜನ ಹೇಳಿದ್ರು, ಆ ಸಿನಿಮಾ ನೋಡಿದ್ಮೇಲಂತೂ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳೇ ನಂಗೆ ಬಂದು ಹೇಳಿದ್ದಾರೆ, ನೀನ್ ತಪ್ಪು ಮಾಡ್ಬಿಟ್ಟೆ ಕಣೋ, ಇದರಿಂದ ನಿನ್ ಕರಿಯರ್ ಹಾಳಾಗಿ ಹೋಗುತ್ತೆ ಅಂತ. ಈ ಪಿಕ್ಚರ್ ಓಡೋದಿಲ್ಲ. ಬಟ್ ಐ ಥಿಂಕ್ ಫೈನಲಿ ಇವಾಗ ಜನಗಳು ಅಂತ ಬಂದಾಗ ಅವ್ರಿಗೊಂದು ಒಳ್ಳೆ ರೋಲ್, ಒಳ್ಳೆ ಕತೆ ಇಷ್ಟ ಆಗುತ್ತೆ. ಮತ್ತೆ ಐ ಥಿಂಕ್ ನನ್ನ ಲಕ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಜನರೇಷನ್ ಚೇಂಜ್ ಆಗ್ತಿತ್ತು ಅವಾಗ, ಯಂಗ್ ಜನರೇಷನ್ 90s ಬರ್ತಾ ಇತ್ತು. ಸೊ ಅವ್ರು ಹೇಳಿದ್ರು ಪರವಾಗಿಲ್ಲ ಬಿಡು, ಈ ತರ ಹೀರೋನು ನಡೆಯುತ್ತೆ. ಅದು ಆಕ್ಚುಲಿ ಮೋರ್ ದನ್ ಜಸ್ಟ್ ಬೀಯಿಂಗ್ ಇಂಟ್ರೊಡ್ಯೂಸ್ ವಿತ್ ದ ಹೀರೋಯಿನ್. ಅದು ಕಾಲೇಜಲ್ಲಿ ಹುಡುಗಿರ್ನ ರೇಗಿಸ್ತಾ ಇದ್ದಾನೆ, ಅಲ್ಲಿ ಯಾಕೆ ಕೂತಿದ್ಯಾ, ಇಲ್ಲಿ ಬಂದು ಕೂತ್ಕೋ. ಅದಾದ್ಮೇಲೆ ಅವ್ನ್ ಬಡವ ಅಂತ ಗೊತ್ತಾಗುತ್ತೆ, ಅಥವಾ ಅವ್ರ ಅಪ್ಪ ಅಮ್ಮ ಸೂಪರ್ ರಿಚ್ ಆಗಿರ್ತಾರೆ, ಅವ್ರ ಜೊತೆ ಜಗಳ ಆಗುತ್ತೆ. ಆಮೇಲೆ ನಾವು ಹೋಗಿ ಬೆಟ್ಟದ ಮೇಲೆ ನಿಂತ್ಕೋಬೇಕು, ಪಲ್ಟಿ ಹೊಡಿಬೇಕು. ಆಮೇಲೆ ಅಪ್ಪ ಬಂದು ಬೇಡಪ್ಪ ಮಾಡ್ಕೋಬೇಡ ಅಂತಾರೆ. ಸೊ ನಾನು ಸ್ವಲ್ಪ ಲಕ್ಕಿ ಇದೆ, ಜನರೇಷನ್ ಚೇಂಜ್ ಆಗ್ತಿತ್ತು. ಲಕ್ಕಿ, ನಾರ್ಮಲ್ ಆಗಿದ್ರಿ. ನಾರ್ಮಲ್ ಅಲ್ಲ ನಾನು, ಅಂದ್ರೆ ನಿಮಗೆ ಅನ್ಸುತ್ತೆ ನಾ ಅಬ್ನಾರ್ಮಲ್ ಅಂತ. ನೋಡಿ ಕಿರಣ್, ಇವತ್ತು ಕೂಡ ಜನರ ನಾಲ್ಗೆ ಮೇಲೆ ನಲಿತಾ ಇದೆ. ಯಾವಾಗೆಲ್ಲ ಶಾರುಖ್ ಖಾನ್ ಬಗ್ಗೆ ಮಾತಾಡ್ತೀವೋ ಆಗೆಲ್ಲ ಇದನ್ನೇ ಹೇಳ್ತಾರೆ. ನನಗೂ ತುಂಬಾ ವಿಚಿತ್ರ ಅನ್ಸುತ್ತೆ, ಯಾಕಂದ್ರೆ ಅವ್ರು ಯಾವ ತರ ಹೇಳ್ತಾರೋ ಆ ತರ ನನ್ನ ವಾಯ್ಸ್ ಇಲ್ವೇ ಇಲ್ಲ. ನಾನು ಹೋಗಿದ್ದೆ, ನಾನು ಒಂದು ಶೋಗೆ ಹೋಗಿದ್ದೆ, ಅಲ್ಲಿ ನನ್ನ ಮಿಮಿಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಐ ಲವ್ ಯು, ನನ್ನ ವಾಯ್ಸ್ ಹಂಗೆ ಇಲ್ವೇ ಇಲ್ಲ. ನಾನು ಹೇಳ್ತಾ ಇಲ್ವಾ, ಇದು ಪೂರ್ತಿ ತಪ್ಪು ಇದು. ಹೌದು, ನಾನು ಮಾಡ್ತೀನಿ ನಾನು ಮಾಡಿ ಅದನ್ನ ಆಡಿಯನ್ಸ್ ಕೇಳ್ತಾ ಇದಾರೆ, ಒಂದ್ಸಲ ಮಾಡಿ ತೋರಿಸಿ ಅಂತ. ನಾನು ಹೇಳಿ ತೋರಿಸ್ತೀನಿ ನೋಡಿ ಅದು ಹೆಂಗೆ ಅಂತ. ಖಂಡಿತ ತೋರಿಸ್ತೀನಿ ಹೆಂಗೆ ಅಂತ. ಅದು ಹೆಂಗಿತ್ತಂದ್ರೆ, ಐ ಲವ್ ಯು ಕಿರಣ್. ಆಮೇಲೆ ಈ ಮಿಮಿಕ್ರಿ ಮಾಡೋರು ಅದು ಏನಕ್ಕೆ ಆ ಥರ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಐ ಲವ್ ಯು. ನಾನು ಯಾವ ಫಿಲಮಲ್ಲೂ ಆ ಥರ ಆ್ಯಕ್ಟಿಂಗೇ ಮಾಡಿಲ್ಲ. ನಂಗೆ ತುಂಬಾ ಇರಿಟೇಟ್ ಆಗ್ಬಿಡುತ್ತೆ ಅದನ್ನ ನೋಡಿದಾಗ. ಆ್ಯಂಡ್ ನಿಮಗೆ ಗೊತ್ತಾ, ಇದರಿಂದ ನಾನು ಸ್ಟ್ಯಾಮರ್ ಮಾಡೋದು ನಿಲ್ಸಿದ್ದೀನಿ. ಇಲ್ಲ ಅಂದ್ರೆ ನಾನು ಎಷ್ಟು ಚೆನ್ನಾಗಿ ಸ್ಟ್ಯಾಮರ್ ಮಾಡ್ತಿದ್ದೆ ಗೊತ್ತಾ. ಆದ್ರೆ ಶಾರುಖ್ ಖಾನ್ ಬಗ್ಗೆ ಯಾವ್ದಾದ್ರು ಶೋನಲ್ಲಿ ಮಾತುಕತೆ ಆದಾಗ ಜನರು ಅದನ್ನೇ ಅನ್ಕೊಳ್ತಾರೆ. ಎಲ್ಲ ಕಡೆ ನನ್ನ ಅದೇ ತರ ಕಾಪಿ ಮಾಡ್ತಿರ್ತಾರೆ. ಅಂಡ್ ನಾನು ಇವಾಗ ಏನ್ ಮಾಡ್ಲಿ, ಡಿಸೈನ್ ಆಗೋಗಿದ್ದೀನಿ, ಬೈಯದ್ ಬೇಡ ಅನ್ಬಿಟ್ಟು ಸುಮ್ಮನೆ ಹಂಗೆ ಚಪ್ಪಾಳೆ ಕಟ್ ಬರ್ತೀನಿ. ಆದ್ರೆ ಮನ್ಸಲ್ಲೇ ಅನ್ಕೋತಾ ಇರ್ತೀನಿ, ಈ ಚಪ್ಪಾಳೆ ಹೊಡಿಯುವಾಗ ಮಧ್ಯ ನಿನ್ ಮುಖ ಬಂದ್ಬಿಟ್ಟೆ, ಹಿಂಗ್ ಮಾಡ್ಬೇಕಾದ್ರೆ ಮಧ್ಯ ಬರ್ಲಿ ಅಂತ. ಅಲ್ಲ, ನಾನು ಈ ತರ ಯಾವಾಗ ಆಕ್ಟಿಂಗ್ ಮಾಡಿದೀನಿ, ಇದಿರ್ಲಿ ಪರವಾಗಿಲ್ಲ. ನನ್ ಮಗ ಇದನ್ನಲ್ಲ, ಅವನು ಕೂಡ ನನಗೆ ಆಕ್ಟಿಂಗ್ ಮಾಡಿ ತೋರಿಸ್ತಾನೆ ಗೊತ್ತಾ ನಿಮ್ಗೆ. ನನ್ ಮನೆಗೆ ಬಂದಾಗ ಹಾಯ್ ಪಾಪಾ ಐ ಲವ್ ಯು ನಾನು ಹೇಳೋದು, ನಾನು ಯಾವಾಗ ಈ ತರ ಆಕ್ಟಿಂಗ್ ಮಾಡಿದೀನಿ ಹೇಳಿ ನನಗೊಂದ್ಸಲ. ನೋಡಿ, ನೀವು ಪ್ರೀತಿ ಅಂತ ಹೇಳ್ಕೊಂಡು ಬಂದು 25 ವರ್ಷಗಳಿಂದ ರೊಮ್ಯಾನ್ಸ್ನ ಕಿಂಗ್ ಆಗಿದ್ದೀರಾ. ಇನ್ನೂ ಏನೋ ಇರಬೇಕು, ತುಂಬಾ ಜನ ಕೈನ ಈ ತರ ಮಾಡ್ತಾರೆ, ಆದ್ರೆ ನಂತರ ಯಾರು ಮಾಡಲ್ಲ ಅಷ್ಟೇನೆ. ಅಂಡ್ ಖಂಡಿತ ನನಗೆ ರೊಮ್ಯಾಂಟಿಕ್ ಹೀರೋ ಆಗಕ್ಕೆ ಇಷ್ಟನೇ ಇರ್ಲಿಲ್ಲ. ನಂಗೆ ನಿಜವಾಗ್ಲೂ ಇಷ್ಟನೇ ಇರ್ಲಿಲ್ಲ. ನಾನು ಹುಡುಗಿರ್ ಅಂದ್ರೆ ಸ್ವಲ್ಪ ಶೈ ಆಗ್ತೀನಿ. ಇವಾಗ ಇವ್ರು ನನಗೆ ನಿಮ್ ಡಿಂಪಲ್ಸ್ ತುಂಬಾ ಚೆನ್ನಾಗಿದೆ ಅಂತ ತಕ್ಷಣ ನಾನು ಬ್ಲಶ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ನಂದು ತುಂಬಾ ನಾಚಿಕೆ ಸ್ವಭಾವ ನಂದು. ಅಂಡ್ ನನಗೆ ಜೀವನದಲ್ಲಿ ಯಾವತ್ತೂ ಅನ್ಸೇ ಇರ್ಲಿಲ್ಲ ನಾನು ಒಂದಿನ ಯಾವ್ದಾರ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ಈ ತರನು ಹೇಳ್ಬೋದು ಅಂತ. सच कहो मुझसे, जब मैं तुमसे दूर जाता हूँ तुम्हारा दिल मुझे पलट कर देखने को नहीं करता. मेरे करीब आओ और पास और पास और पास. जब मैं ನಾನು ನಿಜ ಹೇಳ್ತಾ ಇದೀನಿ, ನಾನು ಯಾವುದೇ ಹೀರೋಯಿನ್ ಜೊತೆ ಕೆಲಸ ಮಾಡಿದ್ರು ಇದನ್ನೆಲ್ಲ ಹೇಳದ್ಮೇಲೆ ಅವ್ರ ಭುಜದ ಮೇಲೆ ತಲೆ ಇಟ್ಟು ನಾಚ್ಕೋತೀನಿ ನಾನು. ಈ ಡೈಲಾಗ್ ಹೇಳದ್ಮೇಲೆ ನೀವ್ ಬೇಕಾದ್ರೆ ಕೇಳ್ಕೊಂಬನ್ನಿ. ಮಾಧುರಿ ಜೊತೆ ನನ್ನೊಂದು ಸೀನ್ ಇದೆಯಲ್ಲ, ಇನ್ನೂ ಹತ್ರ. ಆ ಸೀನ್ ಮುಗಿದ್ಮೇಲೆ ನಾನೇ ತಲೆ ಬಗ್ಸ್ಕೊಂಡು ಐಮ್ ಸಾರಿ ಹಿಂಗೆ ಹೇಳ್ತಿರ್ತೀನಿ, ಐಮ್ ಸಾರಿ ಅಂತ. ಯಾಕಂದ್ರೆ ನನಗೆ ರೊಮ್ಯಾನ್ಸ್ ಮಾಡಕ್ ಬರೋದೇ ಇಲ್ಲ. ಅದು SG ಅವರೆಲ್ಲ ನನಗೆ ಫೋರ್ಸ್ ಮಾಡಿಸಿದ್ದು. ನೋಡಿ, ಯಶ್ ಅವರ ಕೊನೆಯ ಸಿನಿಮಾ, ಅದರಲ್ಲಿ ನೀವು ಕಟ್ರಿನಾ ಅವರಿಗೆ ಕಿಸ್ ಮಾಡಿದ್ರಲ್ಲ, ಅದು ರೊಮ್ಯಾನ್ಸ್ ಅಲ್ವಾ? ಫೋರ್ಸ್ ಮಾಡಿದ್ದು.
ಜನ ನನಗೆ ಫೋರ್ಸ್ ಮಾಡ್ತಾರೆ, ಬಲವಂತವಾಗಿ ಹೇಳಿ ಹೇಳಿ ಮಾಡಿಸ್ತಾರೆ. ಹುಡುಗಿರನ್ನ ಹಗ್ ಮಾಡು ಅಂತಾರೆ, ನಾನು ಹೇಳ್ತೀನಿ ನನಗೆ ಬೇಡ ಬೇಡ ಇದೆಲ್ಲ ಬೇಡ ಅಂತೀನಿ. ನಾನು ಎಷ್ಟೋ ಸಲ ತಲೆ ಮೇಲೆ ಕೈ ಇಟ್ಕೋತೀನಿ, ಎಷ್ಟು ಕೆಟ್ಟು ಹಣೆ ಬರ ನಂದು ಅಂತ. ಸುಂದರವಾಗಿರೋ ಹುಡುಗಿರ ಜೊತೆ ದಿನ ಪೂರ್ತಿ ಹಗ್ ಮಾಡು, ಅವ್ರನ್ನ ಕಿಸ್ ಮಾಡು, ಪ್ರೀತಿ ಮಾಡು, ಮುದ್ದು ಮಾಡು, ಅದಾದ್ಮೇಲೆ ಇದಕ್ಕೆ ಪೇಮೆಂಟ್ ಬೇರೆ ತಗೋಬೇಕು. ಇದು ಒಂದು ಜೀವನನ ಹೇಳಿ? ನೀವೇ ಒಂದ್ಸಲ ಯೋಚನೆ ಮಾಡಿ, ನಿಮ್ ಜೊತೆ ಇದೇ ತರ ಆಯ್ತು ಅಂತಂದ್ರೆ ನಿಮ್ಗೆ ಎಷ್ಟು ಬೇಜಾರು. ಪಬ್ಲಿಕ್ ಇಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಐ ಆಮ್ ಪ್ರಿಯಾ. ಹಾಯ್ ಪ್ರಿಯಾ, ಹೌ ಆರ್ ಯು? ಐ ಆಮ್ ಫೈನ್, ಹೌ ಆರ್ ಯು? ಐ ಆಮ್ ಆಲ್ಸೋ ಫೈನ್. ಇಬ್ರು ಫೈನ್ ಫೈನ್ ಇದೀವಿ ನಾವು. But I'm a die-hard fan of yours. Just came for London especially to meet you. Thank you very much, Priya. So, can I come and hug you? ಜನಗಳ ಮುಂದೆ ಮಾಡೋದು ಬೇಡ. ಆಮೇಲೆ ನಾನಿಂದ ಓಕೆ, ಥ್ಯಾಂಕ್ ಯು. ಸರ್, ನಿಮ್ ಕಾಲೇಜ್ ಟೈಮಲ್ಲಿ ನಿಮ್ ಫಸ್ಟ್ ಕ್ರಶ್ ಯಾರಾಗಿದ್ರು? ಅಂದ್ರೆ ಗರ್ಲ್? ನಾನು ನಿಮಗೆ ಅವಾಗಲೇ ಹೇಳ್ದಂಗೆ ನಾನು ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಓಕೆ. ನಾನು ಸೆಗ್ರಿಗೇಟೆಡ್ ಸ್ಕೂಲಿಂದ ಬಂದಿರೋದು, ಆಲ್ ಬಾಯ್ಸ್ ಸ್ಕೂಲ್. ಸೊ ನನಗೆ ಜಾಸ್ತಿ ಯುನೋ ಅಂದ್ರೆ ಹುಡುಗಿರಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಲ್ಲ, ನಂಗೆ ಸ್ಪೋರ್ಟ್ಸ್ ಪ್ಲೇ ಮೇಲೆ ಜಾಸ್ತಿ ಏನು ಇಂಟ್ರೆಸ್ಟ್. ಅಂದ್ರೆ ಒಂದ್ ಹುಡುಗನ್ ಮೇಲೆ ಫಸ್ಟ್ ಟೈಮ್ ಕ್ರಶ್ ಆಗತ್ತೆ, ಫೀಲಿಂಗ್ಸ್ ಇರುತ್ತೆ. ಅಂದ್ರೆ ನಿಮ್ ಫಸ್ಟ್ ಕ್ರಶ್ ಯಾರಾಗಿದ್ರು ಸರ್? ನಂದು ಫಸ್ಟ್ ಮತ್ತೆ ಲಾಸ್ಟ್ ಕ್ರಶ್ ಗೌರಿನೇ. ಅವಳಿಗೆ ಅವಾಗ 14 years, ನಂಗೆ 18 years ಇತ್ತು. ಓಕೆ. ನಾನು ಅವ್ರನ್ನ ಒಂದು ಪಾರ್ಟಿಲಿ ಮೀಟ್ ಆದೆ. ಓಕೆ. ಅಂಡ್ ನನ್ನ ಲೈಫಲ್ಲೇನೆ ಮೊದಲನೇ ಹೆಣ್ಣು ಅವಳು ಯಾರು ನನ್ನ ಜೊತೆ 3 ಸೆಕೆಂಡ್ಗಿಂತ ಜಾಸ್ತಿ ಮಾತಾಡಿದ್ದು. ಸೊ ನಾನು ಎಷ್ಟು ಎಂಕರೇಜ್ ಆಗಿದೆ ಈ ವಿಷಯದಿಂದ ಅಂದ್ರೆ, ನಾನು ಅದು ಪಂಜಾಬಿನಲ್ಲಿ ಹೇಳ್ತಾರೆ एहू कुड़ी लेनी है. ಅವಾಗಲೇ ಫಿಕ್ಸ್ ಆಗೋಗಿದೆ. 22 ವರ್ಷಗಳ ಮುಂಚೆ ನೀವು ಆಪ್ಕೆ ಅದಾಲತ್ಗೆ ಬಂದಿದ್ದಾಗ ನಾನು ನಿಮ್ಮನ್ನು ಕೇಳಿದ್ದೆ, ನೀವು ಸಿನಿಮಾ ಸೆಟ್ಟಲ್ಲಿದ್ದಾಗ ಪ್ರತಿ 5 ನಿಮಿಷಗಳಿಗೊಂದ್ಸಲ ನೀವು ನಿಮ್ಮ ವೈಫಿಗೆ ಗೌರಿಗೆ ಕಾಲ್ ಮಾಡ್ತೀರಾ? ನೀವು ಈಗಲೂ ಮಾಡ್ತೀರಾ ಅಥವಾ? ಇಲ್ಲ ಸರ್, ಇವಾಗ ನನ್ಗೆ ಎಷ್ಟು ಕೆಟ್ಟ ಅಭ್ಯಾಸಗಳಿದೆ ಅಂದ್ರೆ 5 ನಿಮಿಷಕ್ಕೆ ಒಂದ್ಸಲ ಅವಳು ಫೋನ್ ಮಾಡಿ ಕೇಳ್ತಾಳೆ ಎಲ್ಲಿದ್ಯಾ ಅಂತ. ಅದು ನಿಮ್ಗೂ ಬರುತ್ತೆ ಅನ್ಸುತ್ತೆ, ನನಗೊಬ್ನಿಗೆ ಅಲ್ಲ. ಸರ್, ಜನ ಮಾತಾಡ್ಕೋತಾರಲ್ವಾ ನೀವು ತುಂಬಾ ಎತ್ತರಕ್ಕೆ ಬೆಳೆದಿದ್ದೀರಾ ಅಂತ, ಅದ್ರ ಬಗ್ಗೆ ಒಂದು ಕವನ ಬರ್ದಿದ್ದೀನಿ ನಾನು. ಹೇಳ? ಹೇಳಿ ಹೇಳಿ. मुझे ऊंचाइयों पर देखकर हैरान है बहुत लोग, मुझे ऊंचाइयों पर देखकर हैरान है बहुत लोग, लेकिन किसी ने मेरे पैरों के छाले नहीं देखे. वाह. ಇವಾಗ ನೀವು ಯಾಸಿರ್, ನೀವು ಇವಾಗ ಈ ಕವಿತೆ ಏನ್ ಹೇಳಿದ್ರಲ್ಲ, ಇದನ್ನ ನೋಡಿ ನನ್ನ ಡಿಸೈನರ್ ಹೆದರ್ಕೋತಾರೆ, ನನ್ನ ಶೂಸ್ ಟೈಟ್ ಇತ್ತೇನೋ ಇವತ್ತು. ತುಂಬಾನೇ ತಲೆಗೆಡತಿ ಇವತ್ತು ಅವ್ರಿಗೆ. ಯಾಸಿರ್, ವೆರಿ ನೈಸ್ ಟು ಸಿ. ಸರ್, ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಇಷ್ಟ ತನಕ ಸಿನಿಮಾ ಮಾಡಿದಿರಲ್ವಾ, ಅದರಲ್ಲಿ ನಿಮಗೆ ಇಷ್ಟವಾಗಿರೋ ಸಿನಿಮಾ ಯಾವುದು ಅಂತ? ನನ್ನ ಮುಂದಿನ ಸಿನಿಮಾ ಯಾವಾಗ್ಲೂ ಮುಂದಿನ ಸಿನಿಮಾ.